ಪ್ರೋತ್ಸಾಹಧನ ಪ್ರೆಸ್ ಮೀಟ್ ಅನ್ನ ನಾವು ಇವತ್ತು ಮುಖಂಡರು ಕರೆದಿದ್ದೀವಿ. ಡಾಕ್ಟರ್ ಕೆ ಸುಧಾಕರ್ ಫೌಂಡೇಶನ್ ಮತ್ತು ಶ್ರೀ ಸಾಯಿ ಕೃಷ್ಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಇವತ್ತು ಶೈಕ್ಷಣಿಕ ಪ್ರೋತ್ಸಾಹಧನ ಅದರ ಬಗ್ಗೆ ಇವತ್ತು ನಾವು ಪ್ರೆಸ್ ಮೀಟ್ ಅನ್ನು ಕರೆದಿದ್ದೀವಿ. ಇವತ್ತು ತಮ್ಮೆಲ್ಲರಿಗೂ ಗೊತ್ತಿದೆ, ನಮ್ಮ ನಾಯಕರಾಗಿರ್ತಕ್ಕಂಥ ಸುಧಾಕರ್ ಅನ್ನೋರು ಇದೇನು ಮೊದಲನೇ ವರ್ಷ ಅಲ್ಲ ಶೈಕ್ಷಣಿಕ ಪ್ರೋತ್ಸಾಹಧನ ಕೊಡ್ತಕ್ಕಂಥದ್ದು. ಸುಮಾರು 18 ವರ್ಷದಿಂದ ಅವರು ರಾಜಕಾರಣ ಪ್ರಾರಂಭ ಮಾಡಿದ್ದೆ ಮಕ್ಕಳಿಗೆ ಉಚಿತ ಬಸ್ ಪಾಸ್ ಮತ್ತು ಪುಸ್ತಕ ಕೊಡೋದ್ರ ಮುಖಾಂತರವಾಗಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಈ ರೀತಿ ಅವರು 18 ವರ್ಷದಿಂದ ಇವತ್ತು ಶಿಕ್ಷಣಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಹೆಚ್ಚಿನ ಒಂದು ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅದೇ ರೀತಿ ಆರೋಗ್ಯ ಶಿಬಿರಗಳನ್ನ ಮಾಡಿರ್ತಕ್ಕಂಥದ್ದು, ಯುವಕರಿಗೆ ಕ್ರೀಡಾ ಪ್ರೋತ್ಸಾಹ ಮಾಡಿರೋದು, ಈ ರೀತಿ ನಾನಾ ಕಾರ್ಯಕ್ರಮಗಳು ಒಂದಾಗ ಒಂದು. ಆಮೇಲೆ ಸಾಂಸ್ಕೃತಿಕ ನಾಟಕ ಆಡ್ತಾರೆ, ಯಾವುದು ನಮ್ಮ ನಾಯಕರು 18 ವರ್ಷದಿಂದ ಮಾಡ್ಕೊಂಡ್ ಬಂದಿದ್ದಾರೆ. ಈ ವರ್ಷ ಈ ತಿಂಗಳು 27ನೇ ತಾರೀಕು ಈ ನಾಡು ಕಂಡಂತ ಮಹಾ ನಾಯಕರಾಗಿರ್ತಕ್ಕಂಥ ನಾಡಪ್ರಭು ಕೆಂಪೇಗೌಡರ ಜಯಂತಿಯ ದಿನ ಅದ್ದೂರಿಯಾಗಿ ಕಾರ್ಯಕ್ರಮ ಮಾಡಬೇಕು. ಅದ್ರ ಜೊತೆಗೆ ಅರ್ಥಪೂರ್ಣವಾಗಿ ಇವತ್ತೇನು PUC ಓದ್ತಾ ಇರ್ತಕ್ಕಂಥ ಎಲ್ಲಾ ಮಕ್ಕಳಿಗೂ ಜಾತಿ ಭೇದ ಬಿಟ್ಟು ಎಲ್ಲಾ ಜನಾಂಗದವರನ್ನು ಒಂದ್ ಕಡೆ ಸೇರಿಸಿ ಪ್ರೋತ್ಸಾಹಧನ ಕೊಡ್ಬೇಕಂತಕ್ಕಂಥ ಒಂದು ತೀರ್ಮಾನವನ್ನ ತೆಗೆದುಕೊಂಡಿದ್ದಾರೆ. ಇವತ್ತು PUC ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿನಿಯರು, ಅದೇ ರೀತಿ ಇವತ್ತು ಪದವಿ ಮಾಡ್ತಾ ಇರ್ತಕ್ಕಂಥ B.Ed, BSc, BCom, ಇಂಜಿನಿಯರ್, MBBS ಪೂರ್ತಿ ಪದವೀಧರ ಹುಡುಗರಿಗೆ ಇವತ್ತು ಪ್ರೋತ್ಸಾಹಧನ ಸುಮಾರು ಒಂದು 5,000 ರೂಪಾಯಿ ಎಲ್ಲ ವಿದ್ಯಾರ್ಥಿಗಳಿಗೆ ಕೊಡಬೇಕು. ಅವರ ಶಿಕ್ಷಣದ ಗುಣಮಟ್ಟವನ್ನ ಅಭಿವೃದ್ಧಿ ಪಡಿಸ್ಬೇಕು, ಸಮಾಜದಲ್ಲಿ ಒಳ್ಳೆ ನಾಯಕರನ್ನಾಗಿ ರೂಪಿಸ್ಬೇಕು ಅಂತಕ್ಕಂಥ ದೃಷ್ಟಿ ಇಟ್ಕೊಂಡು ಇವತ್ತು ಸುಮಾರು ಒಂದು 9,000 ವಿದ್ಯಾರ್ಥಿಗಳಿಗೆ ಇವತ್ತು ಪ್ರೋತ್ಸಾಹಧನ ಕೊಡ್ತಕ್ಕಂಥ ಕೆಲಸ ನಮ್ಮ ನಾಯಕರು 27ನೇ ತಾರೀಕು ಮಾಡ್ತಾ ಇದ್ದಾರೆ. ಇದು ಈ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ವಿದ್ಯಾರ್ಥಿಗಳು ಪ್ರತಿಯೊಬ್ರು ಅದನ್ನ ಉಪಯೋಗಿಸ್ಕೊಂಡು ತಾವು ಜೀವನದಾಗ ಮುಂದೆ ಬರ್ಬೇಕು ಅಂತ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ವೇದಿಕೆ ಇರ್ತಕ್ಕಂಥ ನಮ್ಮ ಪಕ್ಷದ ಎಲ್ಲ ಮುಖಂಡರು, ಈ ಸುದ್ದಿ ಮಾಧ್ಯಮದ ಬಂದಿರ್ತಕ್ಕಂಥ ವಿಷಯ ಈಗಾಗಲೇ ನಿಮಗೆ ಗಮನಕ್ಕೆ ಬಂದ್ರೆ, ಡಾಕ್ಟರ್ ಸುಧಾಕರ್ ಅವರು ರಾಜಕೀಯ ಜೀವನ ಪ್ರಾರಂಭ ಮಾಡಿದ್ದು ಸಾಯಿ ಕೃಷ್ಣ ಚಾರಿಟಬಲ್ ಟ್ರಸ್ಟ್ ಮಾಡಿಕೊಂಡು ಅದ್ರ ಮುಖಾಂತರ ಅನೇಕ ಸಾಮಾಜಿಕ ಕಾರ್ಯಗಳನ್ನ ಮಾಡಿರ್ತಕ್ಕಂಥ. ಅದ್ರ ಮೊದಲನೇದಾಗಿ ಅವರು ಉಚಿತ ಬಸ್ ಪಾಸ್ಗಳನ್ನ ಇಡೀ ಕ್ಷೇತ್ರದ ಎಲ್ಲ ಮಕ್ಕಳಿಗೂ, ವಿದ್ಯಾರ್ಥಿಗಳಿಗೆ, ಅದು ಯಾರೇ ಬಸ್ಸಲ್ಲಿ ಪ್ರಯಾಣ ಮಾಡ್ತಕ್ಕಂಥ ಕಾಲೇಜುಗಳಿಗೆ, ಸ್ಕೂಲ್ಗಳಿಗೆ, ಹೈಸ್ಕೂಲ್ಗಳಿಗೆ ಬರ್ತಕ್ಕಂಥವರಿಗೆ ಉಚಿತ ಬಸ್ ಪಾಸ್ ಅನ್ನ ವಿತರಣೆ ಮಾಡಿರ್ತಕ್ಕಂಥದ್ದು ನಿದರ್ಶನ ನಮ್ಮ ಕಣ್ಮುಂದೆ ಇದೆ. ಬಹುಶಃ ಇವತ್ತು ಸರ್ಕಾರ ಇವತ್ತೇನು ಉಚಿತ ಬಸ್ ಪಾಸ್ ಮಾಡಿದೆಯಲ್ಲ, ನಮ್ಮ ಡಾಕ್ಟರ್ ಸುಧಾಕರ್ ಅವರು ಮಾಡಿರ್ತಕ್ಕಂಥದ್ದು ಹಿಂದೆ ಅವ್ರು ಹೇಳ್ತಾ ಇದ್ರು. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಮಾನ್ಯ ಸಿದ್ದರಾಮಯ್ಯ ಅವ್ರಿಗೆ ನಾನು ಹೇಳಿದ್ದೆ, ಈ ಒಂದು ಉಚಿತ ಬಸ್ ಪಾಸ್ ಮಾಡಿದ್ರೆ ಇಡೀ ರಾಜ್ಯದಾದ್ಯಂತ ನಮ್ಗೆ ಒಳ್ಳೆ ಸರ್ಕಾರಕ್ಕೆ ಒಳ್ಳೆ ಹೆಸರು ಬರ್ತದೆ ಅಂತ ಹೇಳಿದ್ರು. ಅದನ್ನ ಇವತ್ತು DK ಶಿವಕುಮಾರ್ ಅವರು ಬಹುಶಃ ಪಾಲಿಸಿದ್ದಾರೆ ಅಂತ ನಾನಾದ್ರೂ ಅಂದ್ಕೊಂಡಿದ್ದೆ. ಅದೇ ರೀತಿ ಇನ್ನು ಮಕ್ಕಳಿಗೆ ಲೇಖನಿಗಳಿರ್ಬೋದು, ಪುಸ್ತಕಗಳಿರ್ಬೋದು, ಆ ರೀತಿಯ ಒಂದು ಕಾರ್ಯಕ್ರಮಗಳನ್ನ ಇಂದಿನಿಂದ ಕೂಡ ಮಾಡ್ಕೊಂಡ್ ಬಂದಿದ್ದೀವಿ. ಮಕ್ಕಳಿಗೆ ಬಸ್ ಪಾಸ್ ಕೊಡುವಂತ ಕಾರ್ಯಕ್ರಮಕ್ಕೆ ನಮ್ಮ ಡಾಕ್ಟರ್ ಸುಧಾಕರ್ ಅವರು ಕೂಡ ಯೋಚನೆ ಮಾಡಿದ್ದಾರೆ. ಅವರ ದಾಖಲೆಗಳು ಯಾರು ಎಲ್ಲಿ ಓದ್ತಾ ಇದ್ದಾರೆ, ಯಾವ ಕ್ಲಾಸ್ ಓದ್ತಾ ಇದ್ದಾರೆ ಅಂತ ಹೇಳಿ ದಾಖಲೆಗಳನ್ನ ನಮ್ಮ ಕೋಆರ್ಡಿನೇಟರ್ಸ್ ಕಲೆಕ್ಟ್ ಮಾಡ್ತಾರೆ. ಇರ್ಲಿ, ಸರ್ಕಾರ ಸಂತೋಷ. ಇನ್ನು ಅವರ ಸಾಮಾಜಿಕ ಕಳಕಳಿ ಎಷ್ಟಿದೆ ಅಂದ್ರೆ, ಇಡೀ ಕ್ಷೇತ್ರದಾದ್ಯಂತ ಮೊದಲನೇದಾಗಿ ಜನಕ್ಕೆ ಆರೋಗ್ಯ ಬಹಳ ಮುಖ್ಯವಾದ್ದು ಅಂತ ಹೇಳಿ ಆರೋಗ್ಯ ಶಿಬಿರಗಳನ್ನ ಏರ್ಪಾಡು ಮಾಡಿರ್ತಕ್ಕಂಥದ್ದು. ಅದೇ ರೀತಿ ಮೊಬೈಲ್ ಬಸ್ಗಳಲ್ಲಿ ಆರೋಗ್ಯ ಶಿಬಿರಗಳನ್ನ ಏರ್ಪಾಡು ಮಾಡಿರ್ತಕ್ಕಂಥದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಸಾಯಿ ಕೃಷ್ಣ ಚಾರಿಟಬಲ್ ಟ್ರಸ್ಟ್ ನ ವತಿಯಿಂದ ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಇವತ್ತು ನಗರ ಪ್ರದೇಶದಲ್ಲಿರ್ಬೋದು, ಹಳ್ಳಿಗಾಡಿನಲ್ಲಿರ್ಬೋದು, ಎಲ್ಲಿ ನೋಡಿದ್ರು ಕೂಡ ಇವತ್ತು ಸುಮಾರು 106 ಸಾಯಿ ಕೃಷ್ಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ
ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನ ತಾವೆಲ್ಲ ನೋಡಿ. ಅದೇ ರೀತಿ ಇನ್ನು ಮುಂದೆ ಹೋಗಿ ಹೇಳ್ಬೇಕಾದ್ರೆ ಅವರು ಕೋವಿಡ್ ಅಲ್ಲಿ ಯಾರು ಆ ತಂದೆ ತಾಯಿ ಸತ್ತಂತ ಮಕ್ಕಳಿಗೆ, ಅನಾಥ ಮಕ್ಕಳಿಗೆ ಅವರಿಗೆ ವಿದ್ಯಾಭ್ಯಾಸ, ಊಟ, ವಸತಿ ಕೊಡ್ತಕ್ಕಂತ ಒಂದು ದೊಡ್ಡ ಸಾಮಾಜಿಕ ಕಾರ್ಯವನ್ನ ಮಾಡ್ಕೊಂಡ್ ಬಂದಿದ್ದಾರೆ. ಇದೇ ರೀತಿ ಈ ಸಾರಿ ಕೂಡ ಏನು ಮಕ್ಕಳಿಗೆ ಉಚಿತ ಯಾರು PUC ಯಲ್ಲಿ ಓದ್ತಾ ಇರ್ತಕ್ಕಂಥ, ದ್ವಿತೀಯ PUC ಯಲ್ಲಿ ಓದ್ತಕ್ಕಂಥವ್ರು, ಮತ್ತೆ ಪದವಿ ಕಾಲೇಜುಗಳಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳು, ಅದೇ ರೀತಿ BEd, BPEd ಯಾವುದೇ ಒಂದು ಪದವಿ ಇಲ್ಲಿ ಓದ್ತಾ ಇರ್ತಕ್ಕಂಥ ಮಕ್ಕಳಿಗೆ ಅವರಿಗೆ ಪ್ರೋತ್ಸಾಹಧನವಾಗಿ 5,000 ರೂಪಾಯಿ ಕೊಡುವಂತ ಕಾರ್ಯಕ್ರಮವನ್ನ ಈಗಲೂ ಕೂಡ ಅವ್ರು ಕೈಗೆತ್ತಿಕೊಂಡು ಆ ಒಂದು ಕಾರ್ಯಕ್ರಮದ ಏನು 27ನೇ ತಾರೀಕು, ಮುಂದಿನ ತಿಂಗಳು 27ನೇ ತಾರೀಕು, ಈ ತಿಂಗಳು ಸಾರಿ 27ನೇ ತಾರೀಕು ನಡೀತಕ್ಕಂಥ ಕೆಂಪೇಗೌಡ ಜಯಂತ್ಯೋತ್ಸವದಲ್ಲಿ ಆ ಒಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡಿ ಬೃಹತ್ ವೇದಿಕೆಯ ಮುಖಾಂತರ ಅಲ್ಲಿ ಏನು ರಕ್ತದಾನ ಶಿಬಿರವನ್ನು ಏರ್ಪಡಿಸಿ, ಅದೇ ರೀತಿ ಸಾಂಸ್ಕೃತಿಕ ಕಾರ್ಯಕ್ರಮ, ಬಹುಶಃ ಡಾಕ್ಟರ್ ಸುಧಾಕರ್ ಅಂದ್ರೆ ನಿಮ್ಗೆಲ್ಲ ಗೊತ್ತಿದೆ, ಏನು 23ರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಸ್ಟೇಡಿಯಂ ಅಲ್ಲಿ 1 ವಾರಗಳ ಕಾಲ ಮೈಸೂರು ದಸರಾ ರೀತಿಯಲ್ಲಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸ್ಕೊಟ್ಟಿದ್ದು ನಿಮ್ಗೆಲ್ಲ ಕಣ್ಮುಂದೆನೇ ಇದೆ, ಜನತೆಗೂ ಕೂಡ ಗೊತ್ತಿದೆ. ಅದೇ ರೀತಿ ಇವತ್ತು ಅವರು ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡುವಂತ ಅವ್ರ ಗುಣ. ಹಾಗಾಗಿ ಕೆಂಪೇಗೌಡರ ಜಯಂತಿ ಅಂದ್ರೆ 27ನೇ ತಾರೀಕು ಬಹುಶಃ ಅವರು ಕೂಡ ನಮ್ಮ ಡಾಕ್ಟರ್ ಸುಧಾಕರ್ ಅವರ ಜನ್ಮದಿನ. ಹಾಗಾಗಿ ಕೆಂಪೇಗೌಡರು ಹುಟ್ಟಿರ್ತಕ್ಕಂಥದ್ದು ಮತ್ತು ಡಾಕ್ಟರ್ ಸುಧಾಕರ್ ಹುಟ್ಟಿರ್ತಕ್ಕಂಥದ್ದು 27ನೇ ತಾರೀಕು ಜೂನ್. ಹಾಗಾಗಿ ಅವತ್ತು ಕೂಡ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಎಲ್ರಿಗೂ ಕೂಡ ಒಂದು ಒಳ್ಳೆಯ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಏರ್ಪಾಡು ಮಾಡಿ ಅವತ್ತು ಊಟದ ವಸತಿ ಮತ್ತು ಊಟದ ಜೊತೆಗೆ ಯಾರು ಹಳ್ಳಿಗಾಡಿನಿಂದ ಬರ್ತಾವ್ರ ಸಾರಿಗೆ ವ್ಯವಸ್ಥೆ ಕೂಡ ಮಾಡ್ತಕ್ಕಂತ ಒಂದು ಕೆಲಸವನ್ನ ಅವ್ರು ಮಾಡ್ತಾ ಇದ್ದಾರೆ. ಹಾಗಾಗಿ ಇವತ್ತು ಅದರ ವಿಷಯವಾಗಿ ಇವತ್ತು ಸುದ್ದಿಗೋಷ್ಠಿಯನ್ನ ಕರೆದಿರ್ತಕ್ಕಂಥದ್ದು. ಇದು ಬಹುಶಃ ಡಾಕ್ಟರ್ ಸುಧಾಕರ್ ಅವರು ಸಾಮಾಜಿಕ ಕಳಕಳಿ ಇರ್ತಕ್ಕಂಥ ಒಬ್ಬ ರಾಜಕಾರಣಿ. ಬಹುಶಃ ಅಧಿಕಾರಕ್ಕೋಸ್ಕರ ನಾನು ಈ ರೀತಿ ಮಾಡ್ತಾ ಇದ್ದೀನಿ ಅನ್ನೋದಲ್ಲ. ಹಿಂದೆ ಅವರು ಏನು ಈ ಸಾಯಿ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಸುಧಾಕರ್ ಫೌಂಡೇಶನ್ ಈ ಮಧ್ಯೆ ಅದು ಆಗಿದೆ. ಸಾಯಿ ಕೃಷ್ಣ ಚಾರಿಟೇಬಲ್ ಟ್ರಸ್ಟ್ ಮೊದಲಿಂದ ಆ ಒಂದು ಟ್ರಸ್ಟ್ ಅಡಿಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡಿದೆ. ಹಾಗಾಗಿ ಇವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದ ಎಲ್ಲ ಜನತೆ ಇದರ ಒಂದು ಉಪಯೋಗವನ್ನ ಪಡ್ಕೋಬೇಕು ಅಂತ ಹೇಳಿ ತಮ್ಮ ಮೂಲಕ ಇವತ್ತೇನು ತಾವು ಸುದ್ದಿ ಮಾಧ್ಯಮದ ಎಲ್ಲಾ ಸ್ನೇಹಿತರು ಬಂದಿದ್ದೀರಿ, ನಿಮ್ ಮೂಲಕ ಈ ಒಂದು ವಿಧಾನಸಭಾ ಕ್ಷೇತ್ರದ ಜನತೆಗೆ ವಿಷಯ ಅರಿಬೇಕು, ತಾವು ಕೂಡ ಇದ್ರ ಬಗ್ಗೆ ಬೆಳಕನ್ನು ಚೆಲ್ಲಬೇಕು ಅಂತ ಹೇಳಿ ನಮ್ಮಲ್ಲಿ ಮನವಿ ಮಾಡಿ ನನ್ನ ಮಾತನ್ನು ಮುಗಿಸ್ತೇನೆ. ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಸಾಮಾಜಿಕ ಕಳಕಳಿಯನ್ನ ಹೊಂದಿರತಕ್ಕಂತ ನಾಯಕರು, ಸಮಾಜದ ಬಗ್ಗೆ, ಸಮಾಜದಲ್ಲಿ ಬದಲಾವಣೆಯನ್ನ ತರಲಿಕ್ಕೆ ಬಯಸ್ತಕ್ಕಂತ ನಾಯಕರು, ವಿಶೇಷವಾಗಿ ವಿದ್ಯಾಕ್ಷೇತ್ರ ವಿದ್ಯಾರ್ಥಿಗಳು ಸರಿಯಾದ ರೀತಿನಲ್ಲಿ ಮುಂದೆ ಬಂದಿದ್ದೆ ಆದ್ರೆ ಮಾತ್ರನೇನೆ ಸಮಾಜದಲ್ಲಿ ಬದಲಾವಣೆಯನ್ನು ತರಲಿಕ್ಕೆ ಸಾಧ್ಯ ಅನ್ನೋದನ್ನ ನಂಬಿರ್ತಕ್ಕಂತ ನಾಯಕರು. 2008ನೇ ಇಸ್ವಿಯಿಂದನೇನೆ ಅವರು ವಿದ್ಯಾರ್ಥಿಗಳಿಗೆ ಯಾವ ರೀತಿ ಸಹಕರಣೆ ಮಾಡಿದ್ರೆ, ಯಾವ ರೀತಿ ಸವಲತ್ತನ್ನ ಮಾಡಿದ್ರೆ ಈ ಒಂದು ಚಿಕ್ಕಬಳ್ಳಾಪುರ ಕ್ಷೇತ್ರ ಅಭಿವೃದ್ಧಿ ಆಗ್ತದೆ ಅನ್ನೋದನ್ನ ಕನಸನ್ನ ಕಂಡಂತವ್ರು. ಆ ವರ್ಷದಲ್ಲೇನೇನೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಉಚಿತ ಬಸ್ ಪಾಸ್ ಅನ್ನ ಹಲವಾರು ವರ್ಷಗಳಿಂದ ನೀಡ್ತಾ ಬಂದಿದ್ದಾರೆ. ಇವತ್ತು ಏನು DK ಶಿವಕುಮಾರ್ ಅವರು ಉಚಿತ ಬಸ್ ಪಾಸ್ ಅಂತ ಈಗ ಹೇಳ್ತಾ ಇದ್ದಾರೆ, ಇದನ್ನ ನಮ್ಮ ಡಾಕ್ಟರ್ ಸುಧಾಕರ್ ಅವರು 2008ನೇ ಇಸ್ವಿಯಿಂದನೇನೆ ಪ್ರಾರಂಭ ಮಾಡಿರ್ತಕ್ಕಂಥದ್ದು. ಅನೇಕ ಕಾರ್ಯಕ್ರಮಗಳು, ಬಹುಶಃ ಆರೋಗ್ಯ ಶಿಬಿರದಲ್ಲಿ ಗಿನ್ನಿಸ್ ದಾಖಲೆ ಅಂತ ಏನಾದ್ರು ಇದ್ರೆ ಅದು ಡಾಕ್ಟರ್ ಸುಧಾಕರ್ ಅವರು ಮಾಡಿರ್ತಕ್ಕಂಥದ್ದು. ಗಿನ್ನಿಸ್ ದಾಖಲೆ ಅನ್ನೋದು ಸಾಮಾನ್ಯ ಅಲ್ಲ, ಅದು ಲಕ್ಷಾಂತರ ಜನಕ್ಕೆ ಆರೋಗ್ಯ ತಪಾಸಣೆ ಮಾಡಿದಂತಹ ದಾಖಲೆ ಇವತ್ತು ಗಿನ್ನಿಸ್ ದಾಖಲೆ ಆಗಿರ್ತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ಸ್ಮರಿಸಲಿಕ್ಕೆ ಬಯಸ್ತೇನೆ ನಾನು. ಅನೇಕ ಕಾರ್ಯಕ್ರಮಗಳು, ರಂಗೋಲಿ ಸ್ಪರ್ಧೆ ಆಗಿರ್ಬೋದು, ಮಹಿಳೆಯರಿಗೆ ಉತ್ತೇಜನ ಮತ್ತು ಪ್ರೋತ್ಸಾಹ ನೀಡಲಿಕ್ಕೆ ಅವ್ರು ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮಗಳಾಗಿರ್ಬೋದು, ಎಲ್ಲವನ್ನೂ ಸಹ ಇವತ್ತು
ಚಿಕ್ಕಬಳ್ಳಾಪುರ ಜನ ನೆನೆಸ್ಕೊಳ್ಬೇಕು, ಮರ್ತಿಲ್ಲ ಅನ್ನೋದನ್ನ ನಾನು ಮತ್ತೆ ಮತ್ತೆ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ವಿಷಯ ಏನು ಅಂತಂದ್ರೆ, ಬರ್ತಕ್ಕಂತ 27ನೇ ತಾರೀಕು ಏನು ಬೆಂಗಳೂರು ನಗರವನ್ನ ಕಟ್ಟಿದಂತಹ ಪ್ರಭು ನೂರಾರು ವರ್ಷಗಳ ಹಿಂದೆನೇನೆ ವರ್ತಕರಿಗೆ ಮತ್ತು ಆಯಾ ಕಸುಬುದಾರರಿಗೆ ಅವಶ್ಯಕತೆ ಆಗೋ ರೀತಿನಲ್ಲಿ ನಗರವನ್ನ ರೂಪಿಸಿದಂತಹ ನಾಡಪ್ರಭು ಕೆಂಪೇಗೌಡರ ಜಯಂತಿ. ಇವತ್ತು ವಿಶೇಷ ಏನು ಅಂತಂದ್ರೆ, ನಾಡಪ್ರಭು ಕೆಂಪೇಗೌಡರ ಜಯಂತಿ ಅಂದೇನೇನೆ ನಮ್ಮ ನಾಯಕರಾದಂತ ಡಾಕ್ಟರ್ ಕೆ ಸುಧಾಕರ್ ಅವರ ಜಯಂತಿ ಸಹ ಅವತ್ತೇ ಬರ್ತದೆ, ಹುಟ್ಟುಹಬ್ಬ ಸಹ ಅವತ್ತೇ ಬರ್ತದೆ. ಅವರ ಹುಟ್ಟುಹಬ್ಬದ ಪ್ರಯುಕ್ತ ಮತ್ತು ನಾಡಪ್ರಭು ಕೆಂಪೇಗೌಡರ ಹುಟ್ಟುಹಬ್ಬದ ಪ್ರಯುಕ್ತ ಇವತ್ತು ಸಾಯಿ ಕೃಷ್ಣ ಚಾರಿಟಬಲ್ ಟ್ರಸ್ಟ್ ಕೆ ಸುಧಾಕರ್ ಇಂದ ಈ ಬಾರಿಯ ಶೈಕ್ಷಣಿಕ ಸಾಲು ಪ್ರಾರಂಭ ಆಗಿದ್ದು, ಈ ಶೈಕ್ಷಣಿಕ ವರ್ಷದ ಆರಂಭದಲ್ಲೇನೆ ದ್ವಿತೀಯ PUC, ಪ್ರಥಮ PUC, ಪದವೀಧರ ಯಾವುದೇ ಕ್ಷೇತ್ರ ಆಗಿರ್ಬೋದು, ಪದವಿ BA, BCom, BSc, B.Ed, B.Ped, ಫಾರ್ಮಸಿ, ಫಿಸಿಯೋಥೆರಪಿ, ನರ್ಸಿಂಗ್ ಎಲ್ಲ ರೀತಿಯಾದಂತಹ ಪದವಿ ವ್ಯಾಸಂಗ ಮಾಡ್ತಾ ಇರ್ತಕ್ಕಂತಹ ಪ್ರತಿ ವಿದ್ಯಾರ್ಥಿ, ಯಾವುದೇ ಜಾತಿ ಭೇದ ಭಾವ ಇಲ್ಲ, ಯಾವುದೇ ಪಕ್ಷಾತೀತವಾದಂತಹ ಭೇದ ಭಾವ ಇಲ್ಲದೆ ಇವತ್ತು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ಆ ಎಲ್ಲ ವಿದ್ಯಾರ್ಥಿಗಳಿಗೆ 5,000 ರೂಪಾಯಿಗಳ ಒಂದು ಪ್ರೋತ್ಸಾಹ ಧನವನ್ನ ನೀಡ್ತಕ್ಕಂತಹ ಮಹತ್ತರವಾದಂತಹ ಯೋಜನೆಯನ್ನ ಸನ್ಮಾನ್ಯ ಡಾಕ್ಟರ್ ಕೆ ಸುಧಾಕರ್ ಅವರು ರೂಪಿಸ್ಕೊಂಡಿದ್ದಾರೆ. ಇವತ್ತು ಮಾಧ್ಯಮದ ಮುಖಾಂತರ ಪ್ರತಿಯೊಬ್ಬ ವಿದ್ಯಾರ್ಥಿ, ನೀವು ವಿದ್ಯಾಭ್ಯಾಸ ಮಾಡ್ತಾ ಇರ್ತಕ್ಕಂಥವ್ರು ರಿಜಿಸ್ಟ್ರೇಷನ್ ಅಂದ್ರೆ ದಾಖಲಿಸದೆ ಸಹ ನಿಮ್ಗೆ ಅನುಕೂಲಕರವಾಗಿರ್ಲಿ ಅಂತ QR ಕೋಡ್ ಸ್ಕ್ಯಾನರ್ ಮುಖಾಂತರ ಮಾಡ್ತಾ ಇದ್ದಾರೆ. ಸೊ ಆ QR ಕೋಡ್ ಸ್ಕ್ಯಾನರ್ ಅನ್ನ ಇವತ್ತು ಮಾಧ್ಯಮದ ಮಿತ್ರರ ಜೊತೆಗೆ ನಮ್ಮೆಲ್ಲ ನಾಯಕರುಗಳು ಸೇರಿ ಹಂಚ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ತೇವೆ. ಆ QR ಕೋಡ್ ಸ್ಕ್ಯಾನರ್ ಮುಖಾಂತರ ತಮ್ಮ ಒಂದು ವಿವರಗಳನ್ನ ಬಗ್ಗೆ ಹೇಗೆ ನೀವು ಸಂಪರ್ಕಿಸಬೇಕು ಅಂತಕ್ಕಂಥ ಎಲ್ಲ ವಿವರಗಳು ಸಹ ಆ QR ಕೋಡ್ ಸ್ಕ್ಯಾನರ್ ಮುಖಾಂತರನೇ ತಮಗೆ ಸಿಗ್ತದೆ. ಈ QR ಕೋಡ್ ಸ್ಕ್ಯಾನರ್ ಅನ್ನು ಉಪಯೋಗಿಸ್ಕೊಂಡು ಈ ಎಲ್ಲ ವಿದ್ಯಾರ್ಥಿಗಳು, ನೀವು ಯಾವುದೇ ಕ್ಷೇತ್ರದಲ್ಲಿರ್ರಿ, ಯಾವುದೇ ವಿದ್ಯಾಭ್ಯಾಸ ಮಾಡ್ತಾ ಇರ್ಲಿ, ಸೈನ್ಸ್ ಆಗಿರ್ಬೋದು, ಆರ್ಟ್ಸ್ ಆಗಿರ್ಬೋದು, ಕಾಮರ್ಸ್ ಆಗಿರ್ಬೋದು, ಬಿಸ್ನೆಸ್ ಮ್ಯಾನೇಜ್ಮೆಂಟ್ ಆಗಿರ್ಬೋದು, ಯಾವುದೇ ಕ್ಷೇತ್ರದಲ್ಲಿರ್ಬೋದು, ನೀವು ಈ QR ಕೋಡ್ ಸ್ಕ್ಯಾನರ್ ಮುಖಾಂತರ ತಮ್ಮ ಒಂದು ದಾಖಲಾತಿಯನ್ನ ಮಾಡಿಕೊಂಡು ನಮ್ಮ ನಾಯಕರಾದಂತ ಡಾಕ್ಟರ್ ಕೆ ಸುಧಾಕರ್ ಅವರು ಬರ್ತಕ್ಕಂತ 27ನೇ ತಾರೀಕು ಏನು ಈ ಪ್ರೋತ್ಸಾಹ ಧನವನ್ನ ನೀಡ್ತಾರೆ, ಅದನ್ನ ಸ್ವೀಕರಿಸಿ ನಿಮ್ಮ ಒಂದು ಶೈಕ್ಷಣಿಕ ಜೀವನವನ್ನ ಸುಗಮವಾಗಿಸ್ಕೋಬೇಕು, ಮುಂದೆ ವೃತ್ತಿ ಜೀವನದಲ್ಲಿ ಒಳ್ಳೆಯ ರೀತಿನಲ್ಲಿ ಬೆಳೆಬೇಕು ಅಂತಕ್ಕಂಥ ಒಂದು ಆಸೆಯನ್ನ ಡಾಕ್ಟರ್ ಸುಧಾಕರ್ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ. ಈ ವಿದ್ಯಾರ್ಥಿಗಳು ಎಲ್ಲರೂ ಸಹ ಇದನ್ನ ಉಪಯೋಗಿಸ್ಕೊಂಡು ಅದೇ ರೀತಿ 27ನೇ ತಾರೀಕು ನಾನಾ ರೀತಿಯಾದಂತ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡಿದ್ದಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಬಹುಶಃ ಡಾಕ್ಟರ್ ಕೆ ಸುಧಾಕರ್ ಅವರು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಡೆಸಿದ್ರೆ ಯಾವ ರೀತಿ ಇರ್ತದೆ ಅನ್ನೋದಕ್ಕೆ ಉತ್ತಮವಾದಂತ ಉದಾಹರಣೆ ಅಂತಂದ್ರೆ ನಮ್ಮ ಶಿವರಾತ್ರಿ ಏನು ಶಿವೋತ್ಸವ ಅಂತಕ್ಕಂಥ ಕಾರ್ಯಕ್ರಮವನ್ನ ಮಾಡಿದ್ರು. ಸತತವಾಗಿ ಸಾಯಂಕಾಲ 6 ಗಂಟೆಯಿಂದ ಬೆಳಗ್ಗೆ ರಥೋತ್ಸವ ಹೊರಡೋವರೆಗೂ ಸಹ ಸತತವಾಗಿ ಕಾರ್ಯಕ್ರಮಗಳನ್ನ ಆಯೋಜನೆ ಮಾಡಿರತಕ್ಕಂಥದ್ದು. ಅಂತ ನಿಟ್ಟಿನಲ್ಲಿ ಇವತ್ತು ದೊಡ್ಡ ಕಾರ್ಯಕ್ರಮವನ್ನ ಮಾಧ್ಯಮದ ಸ್ನೇಹಿತರ ಮುಖಾಂತರ ಪ್ರತಿಯೊಬ್ಬ ವಿದ್ಯಾರ್ಥಿ, ಪ್ರತಿಯೊಬ್ಬ ಪೋಷಕರು ಈ ಒಂದು ಪ್ರೋತ್ಸಾಹ ಧನದ ಉಪಯೋಗವನ್ನ ಪಡ್ಕೊಳ್ಬೇಕು. ಮಾಧ್ಯಮದ ಸ್ನೇಹಿತರು ಸಹ ಇದನ್ನ ಸವಿಸ್ತಾರವಾಗಿ ಪ್ರಚಾರವನ್ನ ನೀಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಇದು ಸೇರೋ ರೀತಿಯಲ್ಲಿ ಸಹಕರಿಸಬೇಕು ಅಂತ ಹೇಳಿ ಮತ್ತೊಮ್ಮೆ ನಮ್ಮ ಕರೆಗೆ ಹೋಗೊಟ್ಟು ಬಂದಿರತಕ್ಕಂತ ಪ್ರತಿಯೊಬ್ಬ ಮಾಧ್ಯಮದ ಸ್ನೇಹಿತರಿಗೆ ಧನ್ಯವಾದಗಳನ್ನು